ಗಣೇಶನ ಹಬ್ಬದ ನಂತರ ಗಣೇಶನನ್ನ ವಿಸರ್ಜನೆ ಮಾಡ್ತೀವಿ. ಯಾಕೆ? ಇದರಿಂದ ಇರೋ ವೈಜ್ಞಾನಿಕ ಕಾರಣ ಏನು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ನಮಸ್ಕಾರ, ಹರೇ ರಾಮ್. ನದಿಯಲ್ಲಿ, ಕೆರೆಯಲ್ಲಿ ಸಿಗೋ ಮಣ್ಣಿನಿಂದ ವಿಗ್ರಹವನ್ನ ಮಾಡಿ 21 ತರಹದ ಎಲೆಗಳಿಂದ ಪೂಜೆ ಮಾಡ್ತೀವಿ. ಆ ಮಣ್ಣಿನಲ್ಲೂ ಎಲೆಗಳಲ್ಲೂ ಔಷಧಿ ಗುಣಗಳು ಇರುತ್ತವೆ. ನಾವು ಪೂಜೆ ಮಾಡ್ತಾ ಇರಬೇಕಾದ್ರೆ ಗಣೇಶನ ಮೂರ್ತಿಯನ್ನು ಹಾಗೆ ಎಲೆಗಳನ್ನು ಮುಡ್ತಾ ಇರ್ತೀವಿ. ಇದರಿಂದ ಅದರಲ್ಲಿರುವ ಔಷಧಿ ಗುಣಗಳು ನಮ್ಮ ದೇಹದೊಳಗೆ ಸೇರ್ತವೆ. ಹಾಗೆ ಗಣೇಶ ಮನೆಯಲ್ಲಿ ಇರುವಷ್ಟು ದಿನ ಆ ಮೂರ್ತಿ ಮತ್ತು ಎಲೆಗಳಿಂದ ಮನೆಯ ಗಾಳಿ ಕೂಡ ಶುದ್ಧವಾಗುತ್ತೆ. ಇವೆಲ್ಲ ಮಾಡಿದ್ಮೇಲೆ ಗಣೇಶನನ್ನು ನಾವು ಯಾಕೆ ವಿಸರ್ಜನೆ ಮಾಡ್ತೀವಿ ಅಂದ್ರೆ, ಸೃಷ್ಟಿ, ಸ್ಥಿತಿ, ಲಯ ಇವುಗಳ ಮೂಲಕ ನಾವು ಗಣೇಶ ಹಬ್ಬವನ್ನ ಆಚರಿಸ್ತೇವೆ. ಗಣೇಶ ಹಬ್ಬದ ಸಮಯದಲ್ಲಿ ಮಳೆ ಜಾಸ್ತಿ ಇರುತ್ತೆ, ನದಿ ಕೆರೆಗಳು ತುಂಬಿ ಹರಿತಾ ಇರುತ್ತೆ. ಈ ಸಮಯದಲ್ಲಿ ಕ್ರಿಮಿ ಕೀಟಗಳನ್ನು ಜಾಸ್ತಿ ಆಗುತ್ತೆ. ನಾವು ವಿಸರ್ಜನೆ ಮಾಡುವಾಗ ಮೂರ್ತಿಯ ಜೊತೆ ಔಷಧಿ ಗುಣಗಳಿರುವ ಎಲೆಗಳನ್ನು ಕೂಡ ನೀರಲ್ಲಿ ಬಿಡ್ತೀವಿ. ಇದರಿಂದ ನೀರು ಶುದ್ಧಿಯಾಗುತ್ತೆ. ಆದ್ರೆ ಇವತ್ತು ಅನೇಕ ಗಣೇಶ ವಿಗ್ರಹಗಳನ್ನ ರಾಸಾಯನಿಕಗಳಿಂದ ಮಾಡ್ತಾರೆ. ಇದರಿಂದ ನೀರು ಮಾಲಿನ್ಯವಾಗ್ತಾ ಇದೆ. ನೀರಿನಲ್ಲಿರುವ ಅನೇಕ ಜೀವಿಗಳನ್ನು ನಾಶವಾಗ್ತಾ ಇದೆ. ಹಾಗಾಗಿ ನಾವೆಲ್ಲರೂ ಮಣ್ಣಿನ ಗಣೇಶನಿಗೆ ಪೂಜೆ ಮಾಡಿ ಪರಿಸರ ಸಂರಕ್ಷಣೆ ಮಾಡೋಣ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೈ ಶ್ರೀರಾಮ್.